ಚರ್ಮದ ಆರೋಗ್ಯವೇ ನಮ್ಮ ನಿಜವಾದ ಕನ್ನಡಿ. ಸೊ ಆ ಒಂದು ಆರೋಗ್ಯದ ಕನ್ನಡಿಗೆ ನಮ್ಮ ಚರ್ಮದ ಒಂದು ಸಂರಕ್ಷಣೆ ತುಂಬ ಮುಖ್ಯ. ಚರ್ಮದಲ್ಲಿ ಬರುವಂಥ ತೇವಾಂಶ ಕಡಿಮೆಯಾಗಿ ಈ ಒಣ ಚರ್ಮವನ್ನು ಆಗುವಂಥದ್ದು. ಸೊ ಅವ್ರಿಗೇನಾಗುತ್ತೆ, ಓಲ್ಡ್ ಏಜಲ್ಲಿ ಈ ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ, ಸ್ಕಿನ್ ಥಿನ್ನಿಂಗ್ ಅಂತ ಆಗುತ್ತೆ, ಅವಾಗಲೂ ಅವರಿಗೆ ಕೆರಿಬೇಕು ಅಂತ ಅನಿಸುತ್ತೆ. ಇಂಥ ಕಂಡೀಷನಲ್ಲಿ ಈ ತುಪ್ಪದ ಜೊತೆಯಲ್ಲಿ ಹಾಲು ಅಂದರೆ ಬಿಸಿ ಹಾಲಿಗೆ ತುಪ್ಪ ಹಾಕೊಂಡು ಸೇವಿಸೋದಾಗಲಿ, ನಮಸ್ತೆ, ನಾನು ಡಾಕ್ಟರ್ ಬೀನಾ MD, JSS ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾಯಿ ಚಿಕಿತ್ಸಾ ವಿಭಾಗದಲ್ಲಿ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಮದ ವಿಶೇಷವಾದ ಆರೋಗ್ಯ ಸಂರಕ್ಷಣೆ ಹಾಗೂ ಚರ್ಮದ ವಿವಿಧ ಕಾಯಿಲೆಗಳು, ಅಂದರೆ ಯಾವಾಗಲೂ ಸೀಸನಲ್ ವೇರಿಯೇಷನ್ಸ್ ಬಂದಾಗ ನಮ್ಮ ಚರ್ಮದ ಕಾಂತಿ ಹಾಗೂ ಅಥವಾ ಬೇರೆ ಬೇರೆ ಕಾಯಿಲೆಗಳು ಬರುವಂತಹ ಸಾಧ್ಯವಿರುತ್ತದೆ. ಸೊ ಇಂತಹ ಕಾಯಿಲೆಗಳಿಂದ ಯಾವ ರೀತಿ ನಾವು ಚರ್ಮವನ್ನು ಸಂರಕ್ಷಿಸಬಹುದು ಅಥವಾ ಅದನ್ನು ಯಾವ ರೀತಿ ನಾವು ಕ್ಯೂರ್ ಮಾಡ್ಬೋದು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ದೇಹ, ಅದರಲ್ಲೂ ಚರ್ಮದ ಕಾಂತಿ ಅಥವಾ ಆ ಒಂದು ವರ್ಣ ಏನಿರುತ್ತೆ ಅದು ನಾವು ತಿನ್ನುವ ಆಹಾರದ ಮೇಲೆ ಹೋಗುತ್ತೆ. ಅದರಲ್ಲಿಯೂ ಜಾಠರಾಗ್ನಿ ಅಂತ ನಾವೇನು ಹೇಳ್ತೀವಿ, ಆ ಜೀರ್ಣಾಂಗ ಕ್ರಿಯೆ ಉತ್ತಮವಾಗಿ ಆದರೆ ಮಾತ್ರ ದೇಹದಲ್ಲೇ ಯಾವುದೇ ವಿಧವಾದ ಕಾಯಿಲೆಗಳಿಗೂ ಅದು ಒಂದು ಫಸ್ಟ್ ಲೈನ್. ಅಂದರೆ ನಾವು ಆ ಒಂದು ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗವೂ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ಇಂತಹ ನಿಟ್ಟಿನಲ್ಲಿ ಈ ಚರ್ಮದ ಕಾಯಿಲೆಗೂ ಜೀರ್ಣಾಂಗಕ್ಕೂ ತುಂಬ ಒಂದು ನೇರವಾದ ಸಂಬಂಧ ಇದೆ. ಸೊ ಹಾಗಾಗಿ ಆಹಾರ ಇರ್ಬೋದು, ನಿದ್ದೆ ಇರ್ಬೋದು, ಅಥವಾ ಅಧಿಕವಾದ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡವಿರುವುದು, ಇದೆಲ್ಲ ನಾವು ಆಹಾರ ಕರೆಕ್ಟಾಗಿ ತೆಗೆದುಕೊಂಡ್ರೂ ಒಂದೊಂದು ಸಲ ಅದು ಕರೆಕ್ಟಾಗಿ ಜೀರ್ಣ ಆಗಲ್ಲ. ಸೊ ಇದರಿಂದಾಗಿ ನಮಗೆ ಫಸ್ಟ್ ಧಾತು ಅಂತ ನಾವೇನು ಹೇಳ್ತೀವಿ ಅದು ರಸಧಾತು ಅಂತ. ಈ ರಸಧಾತು ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಸೊ ಆಯುರ್ವೇದ ಪ್ರಕಾರ ನಮಗೆ ಸಪ್ತಧಾತು ಅಂತ ಹೇಳ್ತಾರೆ. ರಸಧಾತು, ಅದಾದಮೇಲೆ ರಕ್ತಧಾತು, ಅದಾದಮೇಲೆ ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಹೀಗೆ. ಸೊ ಇದರಲ್ಲಿ ಇನ್ನೊಂದೇನು ಅಂದರೆ, ನಾವು ತೆಗೆದುಕೊಳ್ಳುವ ಆಹಾರ ರಸದಿಂದ ರಕ್ತ ಆಗಬೇಕು ಅಂದಾಗ ನಾವು ತೆಗೆದುಕೊಳ್ಳೋ ಕೆಲವೊಂದು ಆಹಾರಗಳಲ್ಲಿ, ಫಾರ್ ಎಕ್ಸಾಂಪಲ್, ಜಾಸ್ತಿ ಫ್ಯಾಟಿನ ಅಂಶ ತೊಗೊಳ್ತೀವಿ, ಪ್ರೋಟೀನ್ ಇರ್ಬೋದು, ಅಥವಾ ನಾವು ಚೀಸ್ ತೊಗೊಳ್ತೀವಿ, ಅಥವಾ ಎಗ್ ವೈಟ್ ತೊಗೋತೀವಿ, ಅಥವಾ ಎಗ್ಸ್ ತೊಗೋತೀವಿ. ಈ ಥರ ಎಲ್ಲ ತೊಗೊಂಡಾಗ ಪ್ರೋಟೀನ್ ಅಂಶ ಜಾಸ್ತಿ ಆಗೋದು ಒಂದು. ಇನ್ನೊಂದೇನೆಂದರೆ ಮಸಾಲೆ ಐಟಮ್ಸ್ಗಳು ಜಾಸ್ತಿ ಆಗುವಂಥದ್ದು. ಸೊ ಈ ಥರ ಎಲ್ಲ ಮಾಡುವಾಗ ನೆಕ್ಸ್ಟ್ ಧಾತುವಾದ ರಕ್ತಧಾತುವಿನ ಮೇಲೆ ಪರಿಣಾಮ ಬೀರುತ್ತೆ, ಅಂದರೆ ರಕ್ತ ಪ್ರಕೋಪಕ್ಕೆ ಹೋಗುತ್ತೆ. ಯಾವಾಗಲೂ ರಕ್ತ ಮತ್ತು ಪಿತ್ತಕ್ಕೆ ಕನೆಕ್ಷನ್ಸ್ ಇರುತ್ತೆ. ಸೊ ರಕ್ತ ಯಾವಾಗ ಜಾಸ್ತಿ ಆಗುತ್ತೆ ಅದು ವೃದ್ಧಿಗೊಳ್ಳುತ್ತೆ ಅಥವಾ ಪ್ರಕೋಪಗೊಳ್ಳುತ್ತೆ, ಅದೇ ಥರ ಪಿತ್ತನೂ ಪ್ರಕೋಪಗೊಳ್ಳುತ್ತೆ. ಸೊ ಇದು ಎರಡೂ ಮತ್ತೆ ಪುನಃ ನಮ್ಮ ಚರ್ಮದ ಒಂದು ಸಂರಕ್ಷಣೆಗೆ ನೇರ ಸಂಬಂಧ ಇರುತ್ತದೆ ಇದಕ್ಕೆ. ಹಾಗಾಗಿ ರಕ್ತ ಪ್ರಕೋಪವಾಗುವಂತಹ ಅಥವಾ ಪಿತ್ತ ಪ್ರಕೋಪವಾಗುವಂತಹ ಆಹಾರಗಳನ್ನು ನಾವು ತೆಗೆದುಕೊಳ್ಳಬಾರ್ದು. ಇದು ಯಾಕೆ ಹೇಳಿದೆ ಅಂದರೆ, ಸೀಸನಲ್ಲಿ, ಫಾರ್ ಎಕ್ಸಾಂಪಲ್, ನಮಗೆ ಇವಾಗ ಮಳೆಗಾಲ ಬಂತು ಅಂದರೆ, ಮಳೆಗಾಲದಲ್ಲಿ ಆಲ್ರೆಡಿ ನಮಗೆ ಮೊದಲು ಬಿಸಿಲು ಕಾಲ ಇತ್ತು. ಸೊ ಬಿಸಿಲಲ್ಲಿ ಹೀಟ್ ಆಗಿರುವಂತಹ ಭೂಮಿ ಏನಿರುತ್ತೆ ಅದು ಸಡನ್ನಾಗಿ ಮಳೆ ಬಿದ್ದಾಗ ಆ ಭೂಮಿ ತಣ್ಣಗಾಗುತ್ತೆ. ಸೊ ತಣ್ಣಗಾದಾಗ ಮೊದಲೇ ಹೇಳಿದಾಗೆ ನಮಗೆ ತ್ರಿದೋಷಗಳಿರ್ತದೆ. ಆ ತ್ರಿದೋಷಗಳು ಅಂದರೆ ವಾತಪಿತ್ತ ಕಫ ಅಂತ ಏನು ಹೇಳ್ತೀವಿ, ಈ ಮೂರು ದೋಷಗಳು ಒಟ್ಟಿಗೆ ಪ್ರಕೋಪಗೊಳ್ಳುವಂಥದ್ದು ಈ ಮಳೆಗಾಲದಲ್ಲಿ. ಹಾಗಾಗಿ ಚರ್ಮದ ಕಾಯಿಲೆ ಅಲ್ಲದೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಚಾನ್ಸ್ ಇರುತ್ತೆ ಇಲ್ಲಿ. ಸೊ ಒಂದು ಹೈಜೀನ್ ಜೊತೆಯಲ್ಲಿ ಈ ಮೂರು ದೋಷಗಳ ಪ್ರಕೋಪ ಆಗುವಾಗ ಅದಕ್ಕೆ ಸರಿಯಾದ ಆಹಾರವನ್ನು ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಏನು ಅಂದರೆ, ನಮಗೆ ರಕ್ತಧಾತು ಆದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಮಾಂಸಧಾತು. ಈ ಮಾಂಸಧಾತುಗೂ ಮತ್ತು ನಮ್ಮ ಚರ್ಮದ ಒಂದು ಆರೋಗ್ಯಕ್ಕೂ ತುಂಬ ಒಂದು ಕನೆಕ್ಷನ್ ಇರುತ್ತೆ. ಅದು ಹೇಗೆ ಅಂದರೆ, ನಮ್ಮ ಮಾಂಸಧಾತುವಿನ ಒಂದು ಉಪಧಾತು ಅಂತ ಏನು ಹೇಳ್ತೀವಲ್ಲ, ಅದೇ ನಮ್ಮ ಚರ್ಮ ಅಥವಾ ತ್ವಕ್ ಅಂತ ಹೇಳ್ತೀವಿ. ತ್ವಕ್ ಈಸ್ ದ ಉಪಧಾತು ಆಫ್ ಮಾಂಸಧಾತು ಅಂತ. ಅಂದರೆ ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಬರುವಂತಹ ಈ ಉಪಧಾತು ಅಥವಾ ಈ ತ್ವಕ್ ಏನಿರುತ್ತೆ ಅದರ ಸಂರಕ್ಷಣೆನೂ ಅದೇ ರೀತಿಯಲ್ಲಿ ಆಗಬೇಕು. ಸೊ ಈ ಥರ ಎಲ್ಲ ಆಗಬೇಕು ಅಂದರೆ ಇದಕ್ಕೆ ಮೇಜರ್ ಒಂದು ನಾನೇನು ಹೇಳಿದಾಗೆ ಆಹಾರ ಸೇವನೆ. ಅಂದರೆ ನಾವು ನಮ್ಮ ಪ್ರಕೃತಿಗೆ ಅನುಸಾರವಾಗಿ ನಾವು ಯಾವ ರೀತಿ ಆಹಾರ ತಗೊಳ್ಬೇಕು ಅಂತ ಸೂಕ್ತ ಸಲಹೆಯನ್ನು ತೊಗೊಳ್ಬೋದು ಆಯುರ್ವೇದ ವೈದ್ಯರ ಹತ್ರ. ಅದು ಬಿಟ್ಟರೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ನಮಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಕೆಲವೊಂದು ಅಭ್ಯಂಜನಗಳು, ಕೆಲವೊಂದು ಲೇಪನಗಳು, ಆಮೇಲೆ ಕೆಲವೊಂದು ಪಂಚಕರ್ಮ ವಿಧಾನಗಳು. ಅಂದರೆ ಈಗ ರಸ, ರಕ್ತ ಮತ್ತು ಮಾಂಸ ಈ ಮೂರನ್ನು ಒಂದೇ ರೀತಿಯಲ್ಲಿ ಕ್ಲೆನ್ಸಿಂಗ್ ಮಾಡುವಂಥದ್ದು ಅಂತ ಇದ್ದರೆ ಅದು ಒಂದು ಪಂಚಕರ್ಮದಲ್ಲಿ ಒಂದು ವಿಧಾನವಾದ ವಿರೇಚನ. ಸೊ ಅದನ್ನು ಪರ್ಗೇಟಿವ್ ಥೆರಪಿ ಅಂತ ಹೇಳ್ತೀವಿ. ಅದೂ ನಾವು ಹೇಗೆ ಅಂದರೆ ಸ್ನೇಹಪಾನ ಅಂತ ಹೇಳ್ತೀವಿ. ಅಂದರೆ ಮೇ ಬಿ ಇನ್ ದ ಫಾರ್ಮ್ ಆಫ್ ಮೆಡಿಕೇಟೆಡ್ ಘೀ ಆರ್ ಆಯಿಲ್.
ವಿಚ್ ಇಸ್ ಸೂಟಬಲ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್. ಸೊ ಆ ಥರ ಒಂದು ಸ್ನೇಹಯುಕ್ತವಾದ ಒಂದು ವಿರೇಚನವನ್ನು ಕೊಡುವಾಗ ಬಾಡಿನಲ್ಲಿ ಎಷ್ಟೋ ಕಾಲದಿಂದ ಸಂಚಿತವಾಗಿರುವಂತಹ ಯಾವುದೇ ರೀತಿಯಾದ ವಿಷಪೂರಿ ಅಂಶ ಇರ್ಬೋದು, ಅದು ಕ್ಲೆನ್ಸಿಂಗ್ ಆಗುತ್ತೆ. ಸೊ ಅದು ಮೇಜರ್ ಟ್ರೀಟ್ಮೆಂಟ್ ಫಾರ್ ದ ಸ್ಕಿನ್ ಡಿಸಾರ್ಡರ್ಸ್. ಸೊ ಹಾಗಾಗಿ ಕಾಲಕಾಲಕ್ಕೆ ಅನುಗುಣವಾಗಿ ಅನುಸಾರವಾಗಿ ಈ ಒಂದು ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳೋದ್ರಿಂದ ನಾವು ಮುಂದೆ ಬರಬಹುದಾದಂಥ ಅನೇಕ ಚರ್ಮದ ವ್ಯಾಧಿಗಳನ್ನು ನಾವು ಅದನ್ನು ತಡೆಗಟ್ಟಬಹುದು. ಇನ್ನು ನಮಗೆ ಮಳೆಗಾಲದಲ್ಲಿ ಕಾಣಸಿಗುವಂಥದ್ದು ಬೇರೆ ಚರ್ಮ ಕಾಯಿಲೆಗಳಂದರೆ ಒಂದೇ ಸ್ಟಾರ್ಟಿಂಗಲ್ಲಿ ಅಂದರೆ ಬಿಸಿಲು ಕಾಲ ನೆಕ್ಸ್ಟ್ ಮುಗಿದ ತಕ್ಷಣ ಬರುವಂಥದ್ದು ಒಣ ಚರ್ಮ, ಮತ್ತು ಇನ್ನೊಂದಿಷ್ಟು ಬರುವಂಥದ್ದು ಅಂದರೆ ಸೋರಿಯಾಸಿಸ್ ಇರ್ಬೋದು, ಅಥವಾ ವಿಚರ್ಚಿಕ ಅಂತ ಹೇಳ್ತೀವಿ, ಎಕ್ಸಿಮಾ ಅಂತ ಹೇಳುವಂಥದ್ದು, ಅಥವಾ ರಿಂಗ್ ವರ್ಮ್ ಇನ್ಫೆಕ್ಷನ್ಸ್, ಟೀನಿಯಾ ಇನ್ಫೆಕ್ಷನ್ಸು ಇದೆಲ್ಲ ಬರುತ್ತೆ. ಸೊ ಇಲ್ಲೆಲ್ಲ ಟೀನಿಯಾ ಇನ್ಫೆಕ್ಷನ್ ಎಲ್ಲ ಮೇಜರಾಗಿ ನಮಗೆ ಯಾವಾಗಲೂ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾನು ಇವಾಗ ಹೇಳಿದ ಯಾವುದೇ ಒಂದು ಚರ್ಮದ ಕಾಯಿಲೆ ಬರಬೇಕಂದ್ರೂ ಇದಕ್ಕೆ ಕಾರಣ 1-2 ದಿನದ್ದು ಅಥವಾ 1 ತಿಂಗಳದ್ದು ಇರಲ್ಲ. ಸೊ ಇದು ಒಂದಿಷ್ಟು ವರ್ಷಗಳದ್ದಿರ್ಬೋದು ಅಥವಾ ಒಂದಿಷ್ಟು ತಿಂಗಳುಗಳಿಂದ ಬರ್ತಾ ಇರುವಂಥದ್ದು ಇರ್ಬೋದು. ಸೊ ಇಂಥ ಕಂಡೀಷನಲ್ಲಿ ಕೇವಲ ನಾವು ಒಂದು ಔಷಧಿಯನ್ನು ಸೇವಿಸೋದ್ರಿಂದ ಅಥವಾ ಇಂಟರ್ನಲ್ ಮೆಡಿಕೇಷನ್ಸ್ ತಗೊಳ್ಳೋದ್ರಿಂದ ಏನೋ ಒಂದು ಹಚ್ಚೋದ್ರಿಂದ ಕಡಿಮೆ ಆಗಲ್ಲ. ಸೊ ಇಂಥದ್ದು ಮಾಡಬೇಕು ಅಂದರೆ ನಾವು ಪಂಚಕರ್ಮ ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲೂ ಒಂದಿಷ್ಟು ಏನು ಹೇಳ್ತೀವಿ ರಿಪೀಟೆಡ್ ಆಗಿ ಕೆಲವೊಂದಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್, ಎಕ್ಸಿಮಾ ಅಂತೆಲ್ಲ ಬಂದಾಗ 1-2-3 ಸಾರಿ ನಿಯಮಿತವಾಗಿ ಈ ಪಂಚಕರ್ಮ ಚಿಕಿತ್ಸೆಗಳನ್ನು ತಗೊಳ್ಬೇಕಾಗುತ್ತದೆ. ಸೊ ಇದಲ್ಲದೆ ಇನ್ನೊಂದು ಮೇಜರ್ ಬರುವಂಥದ್ದು ಒಣ ಚರ್ಮ. ಈ ಒಣ ಚರ್ಮದ ಅಂದರೆ ಅದರಲ್ಲಿ ಚರ್ಮದ ತೇವಾಂಶ ಕಡಿಮೆಯಾಗಿ, ಚರ್ಮದಲ್ಲಿ ಬರುವಂಥ ತೇವಾಂಶ ಕಡಿಮೆಯಾಗಿ ಈ ಒಣ ಚರ್ಮವನ್ನು ಆಗುವಂಥದ್ದು. ಸೊ ಇಂಥ ಕಂಡೀಷನ್ಗಳಲ್ಲಿ ಇದರಲ್ಲೂ ಮೇಜರಾಗಿ ನಾವು ಓಲ್ಡ್ ಏಜಲ್ಲಿ ಬರುವಂಥ ಪ್ಲೂರೈಟಿಸ್ ಅಂಥದ್ರಲ್ಲೂ ಒಣ ಚರ್ಮ ಬರುತ್ತೆ. ಸೊ ಅವ್ರಿಗೇನಾಗುತ್ತೆ, ಓಲ್ಡ್ ಏಜಲ್ಲಿ ಈ ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಅದರಲ್ಲೂ ಈ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರ ಜೊತೆಲಿ ಸ್ಕಿನ್ ಥಿನ್ನಿಂಗ್ ಅಂತ ಆಗುತ್ತೆ. ಸೊ ಅದೊಂಥರ ಎಳೆದಾಗುತ್ತೆ, ಅದ್ರದ್ದು ಇಲಾಸ್ಟಿಸಿಟಿ ಕಳೆದುಕೊಳ್ಳುತ್ತಲ್ಲ, ಆವಾಗ ಅದರಲ್ಲಿ ಬಿರುಕುಗಳುಂಟಾಗಿ ಚರ್ಮ ಕಂಪ್ಲೀಟಾಗಿ ಅವ್ರಿಗೆ ಅದು ತುಂಬ ಕಿರಿಕಿರಿ ಆಗುತ್ತೆ, ಯಾವಾಗಲೂ ಅವರಿಗೆ ಕೆರಿಬೇಕು ಅಂತ ಅನಿಸುತ್ತೆ. ಸೊ ಇಂಥ ಕಂಡೀಷನಲ್ಲಿ ಈ ತುಪ್ಪದ ಜೊತೆಯಲ್ಲಿ ಹಾಲು ಅಂದರೆ ಬಿಸಿ ಹಾಲಿಗೆ ತುಪ್ಪ ಹಾಕ್ಕೊಂಡು ಸೇವಿಸೋದಾಗಲಿ, ಅಥವಾ ಕೆಲವೊಂದು ಆಯುರ್ವೇದದಲ್ಲಿ ಹೇಳಿರುವಂತಹ ಅವರವರ ಚರ್ಮಕ್ಕೆ ಸೂಕ್ತವಾದಂತಹ ಆಯಿಲ್ಗಳನ್ನು ಉಪಯೋಗಿಸಿ ಅಭ್ಯಂಜನ ಮಾಡಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಯಾವುದೇ ಒಂದು ಚರ್ಮದ ಕಾಯಿಲೆ ಅದು 1-2 ದಿನದ ಅಲ್ವೇ ಅಲ್ಲ, ತುಂಬ ದಿನದಿಂದ ನಾವು ಸೇವಿಸುವ ಆಹಾರ ಇರ್ಬೋದು, ಅಥವಾ ನಾವು ನಿದ್ದೆ ಅಂದರೆ ಆಹಾರ, ನಿದ್ರೆ ಅಥವಾ ಬ್ರಹ್ಮಚರ್ಯ ಅಂತ ನಾವೇನು ಹೇಳ್ತೀವಿ, ಅದು ಬಿಟ್ಟರೆ ಮಾನಸಿಕ ಒತ್ತಡ. ಅಂದರೆ ಇಂದಿನ ದಿನಗಳಲ್ಲಿ ಏನಾಗಿದೆ, ಈ ಆಹಾರ, ನಿದ್ದೆ ಮತ್ತು ಮಾನಸಿಕ ಒತ್ತಡ ಇದು 3 ಇಲ್ಲದೆ ಯಾರ್ದು ಲೈಫ್ ಇಲ್ಲೇ ಇಲ್ಲ. ಸೊ ಹಾಗಾಗಿ ಈ 3 ನಮ್ಮ ಜೀವನದ ಸಂಗಾತಿಗಳು, ಇದು 3. ಸೊ ಇದ್ರ ಜೊತೆಯಲ್ಲಿ ನಾವು ಬದುಕಬೇಕು ಅಂದರೆ ಆಯುರ್ವೇದ ರೀತಿಯಲ್ಲಿ ಹೇಳುವಂಥ ಆಹಾರ ಪದ್ಧತಿ ಆಗಿರ್ಬೋದು, ರೆಗ್ಯುಲರ್ಲಿ ನಾವು ಈಸಿಯಾಗಿ ಯಾವುದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ಅಂತಹ ಒಂದು ಸೂಕ್ತವಾದ ಸಲಹೆಯನ್ನು ತಜ್ಞರ ಹತ್ರ ತೆಗೆದುಕೊಳ್ಬೋದು. ಜೊತೆಯಲ್ಲಿ ಚೆನ್ನಾಗಿ ನಾವು ನಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡ್ಕೊಳ್ಬೋದು. ಯಾಕೆಂದರೆ ತುಂಬ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಇರಬೇಕಾದ್ರೆ ಎವ್ರಿ ಟೈಮ್ ನಾವು ಫ್ರೂಟ್ಸ್ ತೊಗೊಳ್ಳೋದಾಗಲಿ, ಯಾವುದೇ ಒಂದಾಗಲಿ ಅದನ್ನು ಮಾಡೋಕ್ಕಾಗಲ್ಲ. ಸೊ ಆವಾಗ ಅಟ್ಲೀಸ್ಟ್ ನಾವು ವಾಟರ್ ಚೆನ್ನಾಗಿ ಅಡಿಕ್ವೇಟ್ ಆಗಿ ತಗೊಳ್ಳುವಂಥದ್ದು. ಸೊ ಇದು ನಮ್ಮ ಚರ್ಮದ ಕಾಂತಿಯನ್ನು ಇನ್ನೂ ಹೆಚ್ಚಿಸ್ತದೆ. ಇನ್ನೂ ಹೇಳಬೇಕು ಅಂದರೆ ಒಟ್ಟಾರೆಯಾಗಿ ಏನು ಹೇಳಬೇಕು ಅಂದರೆ ಒಂದು ಆಹಾರ, ನಿದ್ದೆ ಮತ್ತು ಒಂದು ಏನು ಮಾನಸಿಕ ಒತ್ತಡ ನಮ್ಗೆ ಅದು ಇರುತ್ತೆ, ಬಟ್ ಅದನ್ನು ರೆಗ್ಯುಲರೈಸ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂಥ ಕೆಲವೊಂದು ಅಭ್ಯಂಗಗಳಿರ್ಬೋದು, ಅಥವಾ ಲೇಪಗಳಿರ್ಬೋದು, ಅಥವಾ ಒಂದಿಷ್ಟು ಆಹಾರ ಕ್ರಮಗಳಿರ್ಬೋದು, ಅಥವಾ ಪಂಚಕರ್ಮ ಚಿಕಿತ್ಸೆ ಇರ್ಬೋದು, ಇದನ್ನು ನಾವು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು. ಜೊತೆಯಲ್ಲೇ ವ್ಯಾಯಾಮ, ಯೋಗ ಇದನ್ನು ನಾವು ಅಂದರೆ ಪ್ರತಿನಿತ್ಯ ದಿನ ಸ್ವಲ್ಪ ಬೆಳಿಗ್ಗೆ ಬೇಗ ಏಳುವಂಥದ್ದು ಅಥವಾ ಬೇಗ ಮಲಗುವಂಥದ್ದು, ಈ ಥರ ಪ್ರಕ್ರಿಯೆಗಳನ್ನು ನಾವು ಮಾಡ್ಕೊಳ್ಬೇಕು. ಇನ್ನು ಕೆಲವರಿಗೆ ಸ್ಕಿನ್ ಡಿಸೀಸ್ ಇರೋರಿಗೆ ಅವ್ರಿಗೆ ಹೈಜೀನ್ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಿಮಾ ಅಂತ ಬಂದಾಗ ಅವರು ನಮ್ಮ ಹತ್ರ ಯಾವಾಗಲೂ ಪೇಷಂಟ್ಸ್ ಬರ್ತಾರೆ, ಅಂದರೆ ಎಷ್ಟೋ ವರ್ಷಗಳಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ಎಲೋಪತಿ ಇರ್ಬೋದು, ಯಾವುದೇ ವಿಧವಾದ, ಬಟ್ ತೊಗೊಂಡಾಗ ಕಡಿಮೆ ಆಗುತ್ತೆ, ಬಟ್ ಆಮೇಲೆ ಅವರಿಗೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದು ಅವರಿಗೆ ಆಗುವಂಥ ಮಾನಸಿಕ ಕಿರಿಕಿರಿ ತುಂಬ ಇದರಿಂದ. ಬಟ್ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಿ, ಯಾವುದೇ ಒಂದು ಈ ಥರ ಕೇಸ್ಗಳು ಬರಬೇಕಾದ್ರೆ 100% ಅವರು ಪಂಚಕರ್ಮ ಟ್ರೀಟ್ಮೆಂಟಿಗೆ ಒಳಪಡಲೇಬೇಕು. ಜೊತೆಯಲ್ಲಿ ಅವರ ಒಳ ಉಡುಪುಗಳಾಗಿರ್ಬೋದು, ಅಥವಾ ಆ ಲೀಷನ್ಸಲ್ಲಿ ಟಚ್ ಆಗುವಂಥ ಅವರ ಯಾವುದೇ ಒಂದು ವಸ್ತ್ರವಾಗಿರ್ಬೋದು, ಅದನ್ನು ನೀಟಾಗಿ ಆ ಒಂದು ಟೈಮಲ್ಲಿ ಮೇ ಬಿ ಅದನ್ನು ನಾವು ಬಿಸಿ ನೀರಲ್ಲಿ ನೆನೆಸಿ ಸರ್ಫಲ್ಲಿ ಅದನ್ನು ಇಟ್ಬಿಟ್ಟು ತೊಳೆದು ವಾಪಸ್ ಬಿಸಿಲಲ್ಲಿ ಒಣಗಿಸುವಾಗೂ ನಾವು ಮೈಯನ್ನು ಹೊರಹಾಕಿ ಒಣಗಿಸ್ಬೇಕು. ಆಮೇಲೆ ಈವನ್ ಅದನ್ನು ಐರನ್ ಮಾಡಬೇಕು ಅಂತ ಹೇಳ್ತೀವಿ. ಐರನ್ ಹೇಗೆ, ಒಳ ಉಡುಪುಗಳನ್ನೆಲ್ಲ ಐರನ್ ಮಾಡಬೇಕು. ಯಾಕೆಂದರೆ ಆ ಟೀನಿಯಾ ಇನ್ಫೆಕ್ಷನ್ ಅನ್ನೋದು ಅದಕ್ಕೆ ಅಟ್ಯಾಚ್ ಆಗೇ ಇರುತ್ತೆ. ನಾವು ಏನೇ ಮೇಲಿಂದ
ಔಷಧಿಯನ್ನು ಹಚ್ಚಿದ್ರೂ ವಾಪಸ್ ಅದು ವಾಸಿ ಆದಮೇಲೆ ಅದೇ ಉಡುಪುಗಳನ್ನು ಧರಿಸುವಾಗ ಮತ್ತೆ ಅದು ಬರುತ್ತೆ. ಇದು ಅದರದ್ದು ಮೇಜರ್ ಪ್ರಾಬ್ಲಮ್. ಸೊ ಇಂತಹ ಹೈಜೀನನ್ನು ಮೇಂಟೈನ್ ಮಾಡೋದಿರುತ್ತಲ್ಲ, ಅದ್ರ ಜೊತೆಯಲ್ಲಿ ಆಯುರ್ವೇದ ಔಷಧಿಗಳನ್ನು ತಗೊಂಡಾಗ ನಿಮಗೆ ಅದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಮತ್ತು ಇದಕ್ಕೆಲ್ಲ ಚರ್ಮದ ಕಾಯಿಲೆ ಮೇಜರಾಗಿ ಬರಬೇಕು ಅಂದರೆ ನಮ್ಮ ಇಮ್ಯುನಿಟಿ, ಅದರಲ್ಲೂ ಮಳೆಗಾಲದಲ್ಲಿ ನಮ್ಮ ಇಮ್ಯುನಿಟಿ ಸ್ವಲ್ಪ ಲೋ ಇರುತ್ತೆ, ಬೇಗ ಇನ್ಫೆಕ್ಷನ್ಸ್ ಕ್ಯಾಚ್ ಆಗುವಂಥದ್ದು. ಮತ್ತು ಮಳೆಗಾಲದಲ್ಲಿ ನಮ್ಮ ಜೀರ್ಣಾಂಗ ಕ್ರಿಯೆನೂ ಸ್ವಲ್ಪ ದುರ್ಬಲವಾಗಿರುತ್ತದೆ. ಹಾಗಾಗಿ ಇನ್ನೊಂದು ಪದ್ಧತಿ ಏನು ಹೇಳ್ತಾರೆ ಅಂದರೆ, ಈ ಮಳೆಗಾಲದಲ್ಲಿ ಬರುವಂಥ ಇನ್ನೊಂದು ಆಟಿ ಅಮಾವಾಸ್ಯೆ ಅಂತ ಕೇಳಿರ್ಬೋದು. ಈ ಆಟಿ ಅಮಾವಾಸ್ಯೆಯಲ್ಲೂ ಒಂದು ಕಹಿಯಾದ ಒಂದು ಸಪ್ತಪರ್ಣದ ಒಂದು ಕಷಾಯ, ಅದರ ರಸವನ್ನು ತೆಗೆದುಕೊಳ್ಳುವಂಥದ್ದು ಆ ಥರದ್ದೆಲ್ಲ ಇರುತ್ತೆ. ಅಂದರೆ ಇದರಲ್ಲಿ ಬರುವಂಥ ರಿಂಗ್ವರ್ಮ್ ಇನ್ಫೆಕ್ಷನ್ ಆಗಿರ್ಬೋದು, ಹೊಟ್ಟೆ ಹುಳ್ಳದ ಪ್ರಾಬ್ಲಮ್ ಆಗಿರ್ಬೋದು, ಇದರಿಂದ ಬರುವಾದಂತಹ ಚರ್ಮದ ಕಾಯಿಲೆ ಇರ್ಬೋದು, ಅಥವಾ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥದ್ದಾಗಿರ್ಬೋದು, ಇಂತಹ ಹಲವು ವಿಧವಾದ ಒಂದು ಔಷಧಿಯನ್ನು ತೆಗೆದುಕೊಳ್ಳುವಂಥದ್ದು ಮೊದಲಿಂದನೂ ಪೂರ್ವಜರು ಹೇಳಿರ್ತಾರೆ. ಮತ್ತು ಇನ್ನೊಂದು ಆಟಿ ಅಮಾವಾಸ್ಯೆಗೆ ಸ್ಪೆಷಲ್ ಆಗಿ ನಾವು ಕರ್ಕಟಕ ಚಿಕಿತ್ಸೆ ಅಂತ ಮಾಡ್ತೀವಿ ಆಯುರ್ವೇದದಲ್ಲಿ. ಈ ಕರ್ಕಟಕ ಚಿಕಿತ್ಸೆಯಲ್ಲೂ ನಮಗೆ ಕೆಲವೊಂದು ಪದಾರ್ಥಗಳನ್ನು ಹೇಳ್ತಾನೆ. ಅಂದರೆ ಜೀರಿಗೆ ಇರ್ಬೋದು, ಪೆಪ್ಪರ್ ಇರ್ಬೋದು, ಅಥವಾ ಕರಿಮೆಣಸು ಅಂತ ನಾವೇನು ಹೇಳ್ತೀವಿ ಅದಿರ್ಬೋದು, ಶುಂಠಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಇದರ ಉಪಯೋಗಗಳನ್ನು ಮಾಡಬೇಕಾಗುತ್ತೆ. ಇದನ್ನು ಉಪಯೋಗಿಸಿ ಷಷ್ಟಿಕಶಾಲಿ ಅಂತ ಒಂದು ರೈಸ್ ಬರುತ್ತೆ, ಅದರಲ್ಲಿ ಇದರ ಪೌಡರ್ಗಳನ್ನೆಲ್ಲ ಉಪಯೋಗಿಸಿ ಒಂದು ಗಂಜಿ ಅಂತ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನೆಲ್ಲ ತೆಗೆದುಕೊಳ್ಳುವಂಥದ್ದು ಒಂದು ನಮ್ಮ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುವಂಥದ್ದು ಹಾಗೂ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಒಂದು ಪದ್ಧತಿ. ಇದ್ರ ಜೊತೆಯಲ್ಲಿ ಈ ಮಳೆಗಾಲದಲ್ಲಿ ಏನಿರುತ್ತೆ ಅಲ್ಲ, ತೆಗೆದುಕೊಳ್ಳುವಂಥ ಯಾವುದೇ ಒಂದು ಪಂಚಕರ್ಮ ಚಿಕಿತ್ಸೆ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ದೇಹಕ್ಕೆ ಒಗ್ಗುತ್ತೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸ್ಪೆಷಲ್ ಆಗಿ ಮುಂದೆ ಚಳಿಗಾಲದಲ್ಲಿ ಬರುವಂತಹ ಒಂದು ಡಿಸೀಸ್ ಆಗಿರ್ಬೋದು, ಚರ್ಮದ ಕಾಯಿಲೆ ಬಿಟ್ಟು ಬರುವಂತಹ ಯಾವುದು ಆರ್ಥ್ರೈಟಿಸ್ ಆಗಿರ್ಬೋದು, ಯಾವುದೇ ಕಾಯಿಲೆ ಆಗಿರ್ಬೋದು, ಅದನ್ನೆಲ್ಲ ನಾವು ಚೆನ್ನಾಗಿ ಈ ಥರ ಟ್ರೀಟ್ಮೆಂಟ್ಗಳನ್ನು ಮಳೆಗಾಲದಲ್ಲಿ ಮಾಡಿಕೊಂಡ್ರೆ ಖಂಡಿತ ಸ್ಕಿನ್ ಹೆಲ್ತ್ ಜೊತೆಯಲ್ಲಿ ಬೇರೆ ಬೇರೆ ವ್ಯಾಧಿಗಳು ಬರೋದನ್ನು ನಾವು ತಡಿಬೋದು. ಸೊ ಹಾಗಾಗಿ ಆಯುರ್ವೇದ ಸೂಚಿಸಿದ ಪ್ರಕಾರ ಸೂಕ್ತ ವೈದ್ಯರ ಸಲಹೆಯಿಂದಾಗಿ ಅವರವರ ಪ್ರಕೃತಿಗೆ ಅನುಸಾರವಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯ ಪಂಚಕರ್ಮ ಚಿಕಿತ್ಸೆಗಳನ್ನು ನಮ್ಮ ಜೀವನದಲ್ಲಿ ಒಳಪಡಿಸಿಕೊಂಡು ಆಹಾರ ಪದ್ಧತಿಯನ್ನು, ನಿದ್ದೆಯನ್ನು, ಮಾನಸಿಕ ಒತ್ತಡವನ್ನು ಹತೋಟಿಯಲ್ಲಿ ಇಟ್ಕೊಂಡು ಮುಂದುವರೆದರೆ ಖಂಡಿತವಾಗಿ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಚರ್ಮದ ಆರೋಗ್ಯವೇ ನಮ್ಮ ನಿಜವಾದ ಕನ್ನಡಿ. ಸೊ ಆ ಒಂದು ಆರೋಗ್ಯದ ಕನ್ನಡಿಗೆ ನಮ್ಮ ಚರ್ಮದ ಒಂದು ಸಂರಕ್ಷಣೆ ತುಂಬ ಮುಖ್ಯ. ಸೊ ಇದನ್ನು ನೀವು ಅಳವಡಿಸ್ಕೊಳ್ತೀರಾ ಅಂತ ಅಂದ್ಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.